ಹಲೋ ಗೈಸ್, ನಾನು ನಿಮ್ಮನೆ ನೀನು ನೋಡ್ತೀವಿ ನನ್ನ ಟಿಕ್ ಝೋನ್ ಚಾನಲ್. ನೋಡ್ರಿ, ತುಂಬ ಜನ ವಿಡಿಯೋಸ್ಗಳು ಮಾಡ್ತಾ ಇರ್ತಾರಲ್ಲ, ನ್ಯೂ ಕ್ರಿಯೇಟರ್ಸ್, ಅವ್ರಿಗೆ ಒಂದು ಡೌಟ್ ಇರುತ್ತೆ, ಯಾಕಪ್ಪ ಯೂಟ್ಯೂಬರ್ಸ್ ಇವ್ರನ್ನ ನನ್ನ ಚಾನಲ್ ರೀಚ್ ಮಾಡ್ತಾ ಇಲ್ಲ, ಯಾಕೆ ಜಾಸ್ತಿ ಜನಕ್ಕೆ ತೋರಿಸ್ತಾ ಇಲ್ಲ, ಯಾಕೆ ನಂಗೆ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಕನ್ಫ್ಯೂಷನ್ನು ಮತ್ತು ಒಂಥರ ಬೇಸರ ಇದ್ದೇ ಇರುತ್ತೆ. ನೋಡ್ರಿ, ನಿಮ್ಗೆ ವ್ಯೂಸ್ ಜಾಸ್ತಿ ಬರ್ಬೇಕಂತಂದ್ರೆ ಈ ಒಂದು ವಿಷಯ ಗೊತ್ತಿರಬೇಕು, ನಿಮ್ಮ ಇಂಪ್ರೆಷನ್ನು ಜಾಸ್ತಿ ಇರಬೇಕು, ಅಂದ್ರೆ ಮಾತ್ರ ನಿಮ್ಗೆ ವ್ಯೂಸ್ಗಳು ಜಾಸ್ತಿ ಬರುತ್ತೆ. ಏನಿದೆ ಇಂಪ್ರೆಷನ್ ಅನ್ನೋದನ್ನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಇದ್ರ ಮ್ಯಾಗ ತುಂಬಾ ಇಂಪಾರ್ಟೆಂಟ್ ಐತಿ. ಇದಕ್ಕೆ ಲಿಂಕ್ಸ್ ಅದಾವೆ. ಏನಪ್ಪ ಅದು ಲಿಂಕ್ಸು ಈ ವಿಡಿಯೋದಾಗ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಎಂಡ್ ತನ ನೋಡ್ರಿ, ಅಂದ್ರೆ ನಿಮ್ಗೆ ತಿಳಿದಿತ್ತಿಲ್ಲ ಅಂದ್ರೆ ತಿಳಿದಿಲ್ಲ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಏನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಂತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಬನ್ನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡ್ರಿ, ನೀವು ಯೂಟ್ಯೂಬ್ YT ಸ್ಟುಡಿಯೋ ಓಪನ್ ಮಾಡ್ತಿರಲ್ಲ, ಓಪನ್ ಮಾಡಿ ನೀವು ಅನಾಲಿಟಿಕ್ಸ್ ಕ್ಲಿಕ್ ಮಾಡಿ ಕಂಟೆಂಟ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ ತೋರಿಸುತ್ತಾ ನಿಮ್ಮ ಒಂದು ಇಂಪ್ರೆಷನ್ ಎಷ್ಟೈತೆ ಅಂತೇಳಿ. ಏನಿದು ಇಂಪ್ರೆಷನ್ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಈ ಇಂಪ್ರೆಷನ್ ಅಂದ್ರೆ ಯೂಟ್ಯೂಬ್ ಅವರು ನಿಮ್ಮ ಒಂದು ವಿಡಿಯೋಸ್ನ ಎಷ್ಟು ಜನಕ್ಕೆ ತೋರಿಸ್ಯಾರ ಅನ್ನೋದೇ ಇಂಪ್ರೆಷನ್. ನೋಡ್ರಿ, ಇವಾಗ ನೀವು ಯೂಟ್ಯೂಬ್ ಓಪನ್ ಮಾಡ್ಕೊತೀರಿ, ಸ್ಕ್ರೋಲ್ ಮಾಡ್ತಾ ಇರ್ತೀರಿ, ಅವು ಸ್ಕ್ರೋಲ್ ಮಾಡೋ ಮುಂದೆಲ್ಲ ತೋರಿಸ್ತಾ ಇರ್ತಾರೆ ನೋಡ್ರಿ ಬೇರೆಯವ್ರ ವಿಡಿಯೋಸ್, ಅದೇ ಇಂಪ್ರೆಷನ್. ಸೊ ನೋಡ್ರಿ, ಈಗ ಯಾರು ಬೇರೆಯವ್ರು ಕೇಳಿರ್ತಾರ ಅವ್ರು ನಿಮ್ಗೆ ತೋರಿಸ್ತಾ ಇರ್ತಾರೆ. ಸೊ ಅವ್ರಿಗೊಂದು ಇಂಪ್ರೆಷನ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಹಂಗೆ ನಿಮ್ಮ ಒಂದು ವಿಡಿಯೋಸನ್ನ ಬೇರೆದವ್ರಿಗೆ ತೋರಿಸ್ತಾ ಇರ್ತಾರೆ. ಸೊ ಅದನ್ನ ಅವರು ಹಿಂಗೆ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಏನಾದ್ರು ಇಂಟ್ರೆಸ್ಟ್ ಅನಿಸ್ತಪ್ಪ ಅಂದ್ರೆ ಅದ್ರ ಮ್ಯಾಗ ಕ್ಲಿಕ್ ಮಾಡ್ತಾರೆ. ನೋಡ್ರಿ, ಇಂಪ್ರೆಷನ್ ಜಾಸ್ತಿ ಮಾಡ್ಕೋಬೇಕಪ್ಪ ಅಂದ್ರೆ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಮಾಡ್ಕೋಬೇಕು. ಅಂದ್ರೆ ಅದನ್ನ ಕ್ಲಿಕ್ ಮಾಡಿ ನೋಡ್ಬೇಕು ಜನ. ಸೊ ಅದನ್ನ ಕ್ಲಿಕ್ ಮಾಡಿ ನೋಡಿದ್ರೆ ಮತ್ತೆ ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ಮತ್ತೆ ಜಾಸ್ತಿ ಜನಕ್ಕೆ ತೋರಿಸ್ತಾರೆ ಯೂಟ್ಯೂಬ್ ಅವರು. ಸೊ ಇವಾಗ ಇನ್ನೊಂದೇನಪ್ಪ ಲಿಂಕ್ ಅಂತಂದ್ರೆ, ಈಗ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಮಾಡ್ಕೋಬೇಕು. ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಹೆಂಗೆ ಮಾಡ್ಕೋಬೇಕು? ನಿಮ್ಮ ಒಂದು ಥಂಬ್ನೇಲು ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿ ಕ್ಲಿಕ್ ಮಾಡೋ ಹಂಗೆ ಇರಬೇಕು. ಇದಕ್ಕೆ ಲಿಂಕ್ ಐತಿ ನೋಡ್ರಿ. ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟಿಗೆ ಲಿಂಕ್ ಐತಿ, ಕ್ಲಿಕ್ ಥ್ರೂ ರೇಟ್ ಥಂಬ್ನೇಲಿಗೆ ಲಿಂಕ್ ಐತಿ. ನೋಡ್ರಿ, ಈ ಥಂಬ್ನೇಲ್ ನೀವು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡಿದ ತಕ್ಷಣ ಏನೋ ಒಂದು ಇಂಟ್ರೆಸ್ಟಿಂಗ್ ಐತಲ್ಲ ಇದು, ಏನೋ ಒಂದು ಡಿಫ್ರೆಂಟ್ ಆಗೈತಲ್ಲ ಇದು ಅಂತೇಳಿ ಅವರು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಅಟ್ಲೀಸ್ಟ್ ಒಂದು 15ರಿಂದ 20 ಸೆಕೆಂಡ್ ಅಥವಾ 30 ಸೆಕೆಂಡ್ ವಿಡಿಯೋಸ್ನಿಂದ ನೋಡಬೇಕು ಅವರು. 1 ನಿಮಿಷ 2 ನಿಮಿಷ ನೋಡಿದ್ರು ಬೆಸ್ಟ್. 1 ನಿಮಿಷ 2 ನಿಮಿಷ ನೋಡಿದ್ರೆ ಜಾಸ್ತಿ ಇಂಪ್ರೆಷನ್ ಬರುತ್ತೆ, ಜಾಸ್ತಿ ಜನಕ್ಕೆ ರೀಚ್ ಮಾಡ್ತಾರೆ ಯೂಟ್ಯೂಬ್ ಅವರು. ಕಮ್ಮಿ ನೋಡಿದ್ರೆ ಅಷ್ಟೊಂದೇನೋ ಇಂಟ್ರೆಸ್ಟಿಂಗ್ ಇಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜನಕ್ಕೆ ರೀಚ್ ಮಾಡಲ್ಲ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡ್ತಾರೆ. ಓಕೆ, ಸೊ ನಿಮ್ಮದು ಇಂಪ್ರೆಷನ್ ಜಾಸ್ತಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಮಾಡ್ಕೋಬೇಕು. ಕ್ಲಿಕ್ ಥ್ರೂ ರೇಟ್ ಜಾಸ್ತಿ ಮಾಡ್ಕೋಬೇಕಂದ್ರೆ ನಿಮ್ಮ ಥಂಬ್ನೇಲ್ ಇಂಪ್ರೂವ್ ಮಾಡ್ಕೋಬೇಕು, ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು, ತುಂಬ ಹೈ ಕ್ವಾಲಿಟಿ ಮತ್ತು ಐ ಕ್ಯಾಚಿ ಇರುವಂತಹ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಜೊತೆಗೆ ನೀವು ಮಾಡುವಂತಹ ಒಂದು ವಿಡಿಯೋ ಟಾಪಿಕ್ ನೋಡ್ರಿ, ಅದು ಎಂಗೇಜ್ ಆಗಿ ಇಡುವಂಗ ನೀವು ಮಾಡ್ರಿ. ಮೇನ್ ನೋಡ್ರಿ, ಈಗ ವಿಡಿಯೋಗಳು ಮಾಡ್ತಾ ಇರ್ತಾರಲ್ವಾ, ನಿಮ್ದೊಂದು ವಿಡಿಯೋ ಇರುತ್ತೆ, ಒಂದು 10 ನಿಮಿಷದ ವಿಡಿಯೋ ಇರುತ್ತೆ ಅಂತ ಇಟ್ಕೋರಿ. ಆದ್ರೆ ಏನೋ ಒಂದು ಇಂಟ್ರೆಸ್ಟಿಂಗ್ ಏನೋ ಇರುತ್ತೆ ಅಂತ ಇಟ್ಕೋರಿ, ಒಂದು 4-5 ಕ್ಲಿಪ್ಪಿಂಗ್ಸ್ ಇಂಟ್ರೆಸ್ಟಿಂಗ್ ಆಗಿರ್ತಾವೆ ಅಥವಾ ತುಂಬ ಫನ್ನಿ ಆಗಿರ್ತಾವೆ. ಆ ಒಂದು ಕ್ಲಿಪ್ಪಿಂಗ್ಸ್ನ ಎತ್ಕೊಂಡು ಸ್ಟಾರ್ಟಿಂಗ್ ಹಾಕ್ಬಿಡ್ರಿ. ಸೊ ಈ ರೀತಿ ಅವ್ರಿಗೆ ಏನಾಗುತ್ತೆ, ಜನಕ್ಕೆ ನೋಡೋ ಮುಂದೆ ಏನೋ ಇಂಟ್ರೆಸ್ಟಿಂಗ್ ಐತಲ್ಲ ಇದು ಅಂತಂದು ಕಂಟಿನ್ಯೂ ಮಾಡ್ತಾರೆ ನೋಡೋದು. ಹಂಗೆ ಇಂಪ್ರೆಷನ್ನ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಒಂದು ಮಾಡುವಂಥ ಕಂಟೆಂಟ್ ಅದರೊಳಗೆ ಇರುವಂತಹ ಕೆಲವೊಂದಿಷ್ಟು ಎಲಿಮೆಂಟ್ಸ್ ನೀವು ಸ್ಟಾರ್ಟಿಂಗ್ ಹಾಕೊಂಡ್ಬಿಟ್ರೆ ಎಂಗೇಜಿಂಗ್ ಆಗಿರುತ್ತೆ ಒಂದು ವಿಡಿಯೋ. ಆ್ಯಂಡ್ ಆ ಥರ ಜನಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನೀವು ವಿಡಿಯೋ ನೋಡೋದು. ಸ್ಟಾರ್ಟಿಂಗ್ ಅದು ಬೋರಿಂಗ್ ಅಂತ ಇದ್ಬಿಡ್ತಪ್ಪ ಅಂತಂದ್ರೆ, ಸ್ಟಾರ್ಟಿಂಗ್ ಏನೋ ತೋರ್ಸಾತೀರಿ ಅಂತಂದ್ರೆ ಜನಕ್ಕೆ ಇಂಟ್ರೆಸ್ಟ್ ಆಗಿಲ್ಲ. ನೀವು ನಡಕ್ಕಿರುತ್ತೆ ನಿಮ್ದು ಇಂಟ್ರೆಸ್ಟಿಂಗ್, ಬಟ್ ಸ್ಟಾರ್ಟಿಂಗ್ ಬೋರಿಂಗ್ ಇರುತ್ತೆ ಅಂತ ಇಟ್ಕೋರಿ. ಜನ ಆಗಿಂದಾಗ ಸ್ಕಿಪ್ ಮಾಡಿ ಹೋಗ್ಬಿಡ್ತಾರೆ, ಬಟ್ ನೀವು ಜನ ಮುಂದೆ ನೋಡೋದೇ ಇಲ್ಲ. ಏನೋ ಒಂದು ಚೆನ್ನಾಗಿರುತ್ತೆ ನಿಮ್ದು, ಏನೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ ಅಥವಾ ಏನೋ ಒಂದು ಮಾಡಿರ್ತೀರಿ ನೀವು, ಅದೇನೋ ಜನಕ್ಕೆ ರೀಚ್ ಆಗಿಲ್ಲ. ಸೊ ಅದಕ್ಕೆ ಆ ಥರದ್ದು ಏನೋ ಎಲಿಮೆಂಟ್ಸ್ ಇದ್ರೆ ಅದನ್ನ ಸ್ಟಾರ್ಟಿಂಗ್ ಹಾಕೊಂಡ್ಬಿಡ್ರಿ. ಇದೊಂದು ಟಿಪ್. ಜೊತೆಗೆ ಆದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ಗಳನ್ನ ನೀವು ವಿಡಿಯೋಸ್ಗಳನ್ನ ಮಾಡ್ರಿ. ಇನ್ನೊಂದು ಟೈಟಲ್, ಈ ಟೈಟಲ್ ಏನಿರುತ್ತೆ ನೋಡ್ರಿ, ಅದು ಚೆನ್ನಾಗಿರ್ಬೇಕು. ಮತ್ತು ಡಿಸ್ಕ್ರಿಪ್ಷನ್, ಆ ವಿಡಿಯೋ ರಿಲೇಟೆಡ್ ಡಿಸ್ಕ್ರಿಪ್ಷನ್ನ ಬರೀರಿ, ಏನೈತೆ ಆ ವಿಡಿಯೋದಾಗ ಅನ್ನೋದನ್ನ ನೀವು ಬರೆದ್ರೆ ಕೆಲವೊಂದಿಷ್ಟು ಇಂಗ್ಲೀಷ್ ನೀವು ಡಿಸ್ಕ್ರಿಪ್ಷನ್ ಬರೆದ್ರೆ ಅದೊಂದು ಟೈಟಲ್ ಆಗಿ ಅದನ್ನು ಅಥವಾ ಅದ್ರ ರಿಲೇಟೆಡ್ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಆ ವಿಡಿಯೋನು ಸಜೆಸ್ಟ್ ಆಗೋ ರೀತಿ ನೀವೊಂದು ಡಿಸ್ಕ್ರಿಪ್ಷನ್ ಕೂಡ ನೀವು ಬರಿಬೋದು. ಮತ್ತು ಕೆಲವೊಂದಿಷ್ಟು ಹ್ಯಾಶ್ ಟ್ಯಾಗು ಕೂಡ ನೀವು ಯೂಸ್ ಮಾಡಿರಿ ಆ ವಿಡಿಯೋ ರಿಲೇಟೆಡ್ ಆಗಿರುವಂಥದ್ದು. ಇವೆಲ್ಲವೂ ಕನ್ಸಿಡರ್ ಆಗಿ ಅದು ಜಾಸ್ತಿ ಜನಕ್ಕೆ ರೀಚ್ ಮಾಡ್ತಾರೆ, ಮತ್ತು ಜಾಸ್ತಿ ಜನ ನಿಮ್ಮದು ವಿಡಿಯೋಸ್ಗಳನ್ನ ನೋಡ್ತಾರೆ. ಇಷ್ಟ ಮತ್ತೇನು ಭಾಳ ತಲೆ ಕೆಡಿಸೋಂಗಿಲ್ಲ, ಬಹಳ ಏನಿದೆ ಥರದ್ದು ಬ್ರಹ್ಮ ವಿದ್ಯೆ ಏನಲ್ಲ ಇದೆ, ಬಹಳ ಈಸಿ. ಚೆನ್ನಾಗಿರೋಂಥ ಕಂಟೆಂಟ್ ಮಾಡ್ರಿ, ಚೆನ್ನಾಗಿರೋಂಥ ಥಂಬ್ನೇಲ್ ಹಾಕ್ರಿ, ಟೈಟಲ್ ಹಾಕ್ರಿ, ಡಿಸ್ಕ್ರಿಪ್ಷನ್ ಹಾಕ್ರಿ, ಬಿಟ್ಟು ಬಿಡ್ರಿ.
ತಾನಾಗಿ ಜಾಸ್ತಿ ಹೋಗುತ್ತೆ. ಮತ್ತು ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರಿ. ದಿನಕ್ಕೆ 1 ವಿಡಿಯೋ ಮಾಡ್ತೀರಾ ಮಾಡಿ ಹಾಕ್ರಿ, 2 ಹಾಕ್ತೀರಾ 2 ಹಾಕ್ರಿ, ಒಟ್ಟು 1 ದಿನಕ್ಕೆ 3 ವಿಡಿಯೋ ಹಾಕ್ರಿ. ಅದಕ್ಕೆ ಜಾಸ್ತಿ ಆಗಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಯೂಟ್ಯೂಬರು 1 ದಿನಕ್ಕೆ 3 ವಿಡಿಯೋಕ್ಕೆ ನೋಟಿಫಿಕೇಶನ್ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಸೆಂಡ್ ಮಾಡ್ತಾರೆ. 3 ಮ್ಯಾಗ ನೀವು ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಅವರು ನೋಟಿಫಿಕೇಶನ್ ಸೆಂಡ್ ಮಾಡಲ್ಲ. 1 ದಿನಕ್ಕೆ ಅಟ್ ಲಾಸ್ಟ್ 3 ಹಾಕ್ರಿ, ಇಲ್ಲ 2 1 ಹಾಕ್ರಿ. ನೀವು ವೀಕ್ಲಿ ಹಾಕ್ತೀನಿ ಅಂತಂದ್ರೆ ವೀಕ್ಲಿ ಒಂದು 3 to 4 ವಿಡಿಯೋಸ್ಗಳನ್ನ ಆದ್ರೂ ಹಾಕಬೇಕು. ನೀವು ಕಂಟಿನ್ಯೂಸ್ ಆಗ್ಬೇಕು. ನೀವು ವಾರ ಹಾಕಿದಿ, ಮುಂದಿನ ವಾರ ಬಿಟ್ಟೆ, ಅದ್ರ ಮುಂದಿನ ವಾರ ಬಿಟ್ಟೆ, ಅದ್ರ ಮುಂದಿನ ವಾರ ಒಂದು 3 ಹಾಕಿದೆ, ಅದ್ರ ಮುಂದಿನ ವಾರ ಒಂದು 2 ಹಾಕಿದೆ, ಆಮೇಲೆ ಬಿಟ್ಬಿಟ್ಟೆ. ಸೊ ಈ ತರ ಮಾಡಕ್ ಹೋಗ್ಬೇಡ್ರಿ. ಒಮ್ಮೆ ಚಾಲೂ ಮಾಡಿದ್ರಲ್ಲ ಒಟ್ಟ ಬಿಡ್ಬೇಡ್ರಿ. ಕಂಟಿನ್ಯೂಸ್ ಆಗಿ 1 ತಿಂಗಳ 2 ತಿಂಗಳ 3 ತಿಂಗಳ 6 ತಿಂಗಳ 1 ವರ್ಷ ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಡಾರ್ದಂಗ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಒಂದು ಟೈಮಿಂಗ್ ಹಿಡ್ಕೋರಿ. ಒಂದು ಬೆಳಿಗ್ಗೆ ಅಪ್ಲೋಡ್ ಮಾಡ್ರಿ, ಇಲ್ಲ ಸಾಯಂಕಾಲ ಅಪ್ಲೋಡ್ ಮಾಡ್ರಿ. ಆ ಟೈಮಿಂಗ್ ನಿಮ್ಮ ವ್ಯೂವರ್ಸ್ಗೆ ಏನಾದ್ರು ಕುಂತು ಬಿಡ್ಬೇಕು. 6 ಗಂಟೆ ಆಯ್ತು, ಇವ್ರದ್ದು ಒಂದು ವಿಡಿಯೋ ಬರುತ್ತಾ ನೋಡೋಣ ಏನ್ ಮಾಡಿರ್ತಾರ ಅಂತ ಹೇಳ್ಬಿಟ್ಟು ಜನಕ್ಕೆ ಕುತೂಹಲ ಹುಟ್ಟಬೇಕು. ಆ ತರ ಒಂದು ಟೈಮಿಂಗ್ ಇಟ್ಕೊಂಡು ಚಾಲೂ ಮಾಡ್ಬಿಡ್ರಿ. ನೀವು ಅಪ್ಲೋಡ್ ಮಾಡಕ್ಕೆ ಜನಕ್ಕೆ ಗೊತ್ತಾಗ್ಬಿಡ್ತು, ಈ ಟೈಮಿಂಗ್ ಅಪ್ಲೋಡ್ ಮಾಡ್ತಾರೆ ನೋಡೋಕೆ ನಾ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಆ ಟೈಮಿಂಗ್ ಸೆಟ್ ಆಗ್ಬಿಡ್ತಾರ ಅವರು. ಸೊ ಈ ರೀತಿ ನೀವು ಮಾಡ್ಬೇಕು. ಓಕೆ, ಸೊ ಇಂಪ್ರೆಷನ್ ಇಷ್ಟ ಮತ್ತೇನಿಲ್ಲ. ನೀವು ಇಂಪ್ರೆಷನ್ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಇವೆಲ್ಲ ಎಲಿಮೆಂಟ್ಸ್ ಆ್ಯಡ್ ಮಾಡ್ಬೇಕು, ಅಂದ್ರೆ ಮಾತ್ರ ಇದು ಜಾಸ್ತಿ ಆಗುತ್ತೆ. ಓಕೆ, ಈ ಇಂಪ್ರೆಷನ್ ಏನಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ. ವಿಡಿಯೋ ಇಷ್ಟ ದೊಡ್ಡ ಲೈಕ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡ್ರಿ. ಮತ್ ಬಟ್ಟಕ್ಕೆ ನಿಮ್ಮನ್ನ ಮುಂದಿನ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.